ಪ್ರೇರೆ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರ್ತನು ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಮತ್ತಾಯ ಪತ್ರಿಕೆ 4ನೇ ಅಧ್ಯಾಯ 9ರಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ನೋಡುವುದೇನಪ್ಪ ಅಂತಂದರೆ, ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುವೆನು. ಇಲ್ಲಿ ಗಮನಿಸಿ ಪ್ರಿಯರೇ, ಬಹಳ ಸರಳವಾಗಿ ಕರ್ತನು ಹೇಳ್ತಾನೆ, ಅಪ್ಪ ನಿಮ್ಮನ್ನು ನಾನು ಮನುಷ್ಯರನ್ನು ಹಿಡಿಯುವಂಥ ಬೆಸ್ತರನ್ನಾಗಿ ಮಾಡುವೆನು. ಯಾವ ಕಾರಣಕ್ಕೆ ಕರ್ತನು ಬೆಸ್ತರನ್ನಾಗಿ ಮಾಡುತ್ತಾನೆ? ಯಾವ ಮನುಷ್ಯನೂ ಸಹ ನಿಮ್ಮನ್ನು ಮನುಷ್ಯರ ಬೆಸ್ತರನ್ನಾಗಿ ಮಾಡೋದಕ್ಕೆ ಆಗಲ್ಲ, ಸಾಧ್ಯವೇ? ಆದರೆ ಕರ್ತನು ಹೇಳುವ ಪ್ರಕಾರ ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುತ್ತೇನೆ. ಸತ್ಯವೇದದ ಅಧ್ಯಯನ ಮಾಡೋದರಿಂದ ಸುವಾರ್ತೆಯ ಸಾರುವಿಕೆಯ ಸವಾಲನ್ನು ಕೇಳಿ ನಾನು ಸಹ ಇದನ್ನು ಮಾಡುತ್ತೇನೆಂದು ಕೈ ಎತ್ತೋದರಿಂದಲೋ, ದೇವರ ಕೆಲಸಕ್ಕಾಗಿ ನಿಮ್ಮ ಜೀವನ ಸಮರ್ಪಿಸುವ ಉದ್ದೇಶದಿಂದಲೋ, ಮೊಣಕಾಲೂರಿ ಪ್ರಾರ್ಥಿಸುವುದರಿಂದಲೋ ನೀವು ಮನುಷ್ಯರ ಬೆಸ್ತರಾಗೋದಿಲ್ಲ. ಮನುಷ್ಯರ ಬೆಸ್ತರಾಗಲು ಬಯಸುವವರಿಗೆ ಕರ್ತನು ಹೇಳುವುದೇನೆಂದರೆ, ನೀವು ನನ್ನನ್ನು ಹಿಂಬಾಲಿಸಿ. ನೀವೇನು ಮಾಡಿ? ನನ್ನನ್ನು ಹಿಂಬಾಲಿಸಿ, ಕರ್ತನನ್ನು ನೀವು ಹಿಂಬಾಲಿಸಿ. ಸತ್ಯವೇದ ಅಧ್ಯಯನದಲ್ಲಿ ನೀವು ನನ್ನನ್ನು ಹಿಂಬಾಲಿಸಿ. ಯಾರನ್ನು ಹಿಂಬಾಲಿಸಬೇಕು ನೀವು? ಕರ್ತನನ್ನು. ಆದಿಯಲ್ಲಿ ಕ್ರೈಸ್ತರ ಬಳಿ ಸತ್ಯವೇದ ಇತ್ತಾ? ಇಲ್ಲ. ಹಾಗಾದರೆ ಅವರು ಮನುಷ್ಯರ ನಡೆಯುವ ಬೆಸ್ತರಾಗಿದ್ದು ಯಾಕೆ? ಯೇಸುವನ್ನು ಹಿಂಬಾಲಿಸುವ ಮೂಲಕ ನಾವು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ಅಧ್ಯಯನದ ಪ್ರಾರಂಭದಲ್ಲಿ ನಾನು ಹೇಳಿದೆ, ನಿಮ್ಮನ್ನು ಬೆಸ್ತರನ್ನಾಗಿ. ಧರ್ಮಶಾಸ್ತ್ರದಲ್ಲಿ ನಾವು ನೋಡುವುದಾದರೆ ಮತ್ತಾಯ ಪತ್ರಿಕೆ 4ನೇ ಅಧ್ಯಾಯ 4 ಹೀಗೆ ಹೇಳ್ತದೆ, ಮನುಷ್ಯನು ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುವನು. ಹಾಗಾದರೆ ಇಲ್ಲಿ ವಿಗ್ರಹ ಆರಾಧನೆ ಕುರಿತು ನಾವು ನೋಡುತ್ತೇವೆ ಅದರ ಕೆಳಗಡೆ. ಆದರೆ ಪವಿತ್ರಾತ್ಮನು ದೇವರ ವಾಕ್ಯದ ಮೂಲಕ ನಮಗೆ ಯೇಸು ಕ್ರಿಸ್ತನ ಮಹಿಮೆಯನ್ನು ತೋರಿಸುತ್ತಾನೆ. ಯೇಸು ಕ್ರಿಸ್ತನ ಮಹಿಮೆ ನಮ್ಮನ್ನು ನಡೆಸುವಂಥದ್ದಾಗಿದೆ. ಯೇಸು ಕ್ರಿಸ್ತನ ಮಹಿಮೆ ನಮ್ಮನ್ನು ಜಗತ್ತಿನ ಅನೇಕ ಮೂಲೆಗಳಿಗೂ ಕರ್ತನು ಮಾಡಿದ ಒಳ್ಳೆಯ ಯೋಜನೆಗಳನ್ನು, ಕರ್ತನು ನನ್ನ ಜೀವಿತದಲ್ಲಿ ಮಾಡಿದ ಮಹಾ ಉಪಕಾರಗಳನ್ನು ನಾವು ತಿಳಿಸುವವರಾಗಿದ್ದೇವೆ. ಯಾರಿಗೆ ತಿಳಿಸ್ತೇವೆ? ಜನರಿಗೆ. ಯಾಕೆ ತಿಳಿಸ್ತೇವೆ? ಕರ್ತನು ನನ್ನ ಜೀವಿತದಲ್ಲಿ ಮಹಾ ಉಪಕಾರಗಳನ್ನು ಮಾಡಿರುವುದರಿಂದ ಆ ಉಪಕಾರಗಳನ್ನು ನಾವು ಪ್ರಚುರಪಡಿಸ್ತೇವೆ. ಆದರೆ ಇಲ್ಲಿ ಕರ್ತನು ನಮ್ಮನ್ನು ಬೆಸ್ತರು ಅಂದರೆ ಒಬ್ಬ ವ್ಯಕ್ತಿಯು ಭೂಮಿಯ ರಾಜ್ಯದಿಂದ ಪರಲೋಕ ರಾಜ್ಯಕ್ಕೆ ನೆಡಲ್ಪಟ್ಟಾಗ ಮೀನು ನೀರಿನಿಂದ ಭೂಮಿಗೆ ಬಂದಂತೆ ಅವನು ಸಂಪೂರ್ಣ ವಿಭಿನ್ನ ಪರಿಸರಕ್ಕೆ ಬರ್ತಾನೆ. ಪರಲೋಕ ರಾಜ್ಯದಲ್ಲಿ ನಮ್ಮನ್ನು ನೆಮ್ಮದಿಯಾಗಿ ಇರಿಸುವ ಕಾರ್ಯವನ್ನು ಪವಿತ್ರಾತ್ಮನು ಮಾಡುವವನಾಗಿದ್ದಾನೆ. ಪ್ರಿಯರೇ, ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ, ಸಹಾಯ ಮಾಡಪ್ಪ. ದೇವರೇ, ನಮ್ಮ ಪಾಪಗಳನ್ನು ಮನ್ನಿಸು. ನಮ್ಮ ಪಾಪಗಳು ನಡುನೆತ್ತಿಂದ ಕಾಲಿನ ಕಿರುಬೆರಳು ಯೇಸುವೇ ನಿಮ್ಮ ರಕ್ತದಿಂದ ಬಿಡುಗಡೆ ಕೊಡಪ್ಪ. ಯಾರ್ಯಾರು ಹಾಸಿಗೆ ಮೇಲೆ ರೋಗಗ್ರಸ್ತರಾಗಿದ್ದಾರೋ ಯೇಸುವಿನ ನಾಮದಲ್ಲಿ ಎದ್ದು ನಡೆಯಲಿ. ಯೇಸುವಿನ ನಾಮದಲ್ಲಿ ಎದ್ದು ನಡೆಯಲಿ. ಯೇಸುವಿನ ನಾಮದಲ್ಲಿ ಎದ್ದು ನಡೆಯಲಿ. ಆಮೇನ್, ಆಮೇನ್, ಆಮೇನ್. ಕರ್ತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ.
ಶಮನ್ ಲ್ಯಾಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅನೇಕರಿಗೆ ಶೇರ್ ಮಾಡಿ.